ತಾಯಿಯ ಪ್ರೀತಿ ಅಮೃತಕ್ಕೆ ಸಮಾನ. ಅವಳ ಸ್ಪರ್ಶದಲ್ಲಿ ದೇವರನ್ನು ಕಾಣಬಹುದು. ಜಗತ್ತಿನ ಎಲ್ಲ ತಾಯಂದಿರಿಗೂ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು. ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಒಂದು ಪರ್ಟಿಕ್ಯುಲರ್ ದಿನ ಏನು ಬೇಕಾಗಿಲ್ಲ ನನ್ನ ಪ್ರಕಾರ. ಅಮ್ಮಂದಿರಿಗೆ ಯಾವಾಗಲೂ ತನ್ನ ಮಕ್ಕಳ ಜೊತೆ ಕಳೆಯೋ ದಿನ ಎಲ್ಲ ವಿಶೇಷವಾಗಿರುತ್ತೆ. ಹಾಗೆ ಅಮ್ಮನ ಪ್ರೀತಿಗೆ, ಸಹನೆಗೆ, ತ್ಯಾಗಕ್ಕೆ ಯಾವ ಪ್ರಶಸ್ತಿನೂ ಸಾಕಾಗಲ್ಲ. ಏನಂತೀರಾ? ಏನಪ್ಪ ಇದು ಸ್ಟಾರ್ಟಿಂಗಲ್ಲೇ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಅನ್ಕೊತಾ ಇದ್ದೀರಾ? ಇವತ್ತಿನ ಮಿನಿ ವ್ಲಾಗಲ್ಲಿ ನನ್ನ ಇಬ್ಬರು ಮಕ್ಕಳು ನನಗೋಸ್ಕರ ಏನೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಅವರೇ ಮಾಡಿರೋ ಅಂತ ಗ್ರೀಟಿಂಗ್. ಹೊರಗಡೆಯಿಂದ ಏನೂ ತೊಗೊಂಡು ಬಂದಿಲ್ಲ, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾಳೆ. ಹಾಗೆ ಅದು ಒಂದು ಸ್ಕ್ವಿಷಿ ಥರ ಒಂದು ಪಾಪ್ಕಾರ್ನ್ ಇತ್ತು, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಸ್ಕ್ವಿಷಿ ಟಾಯ್ಸ್ ಅಂತ ಕೊಟ್ಟಿದ್ದಾಳೆ. ಹಾಗೆ ಬ್ರೇಸ್ಲೆಟ್ ಕೂಡ ಮಾಡಿದ್ದಾಳೆ, ಅದರಲ್ಲಿ ಮಾಮ್ ಅಂತ ಕೂಡ ಹಾಕಿ ತುಂಬಾ ಖುಷಿ ಆಯಿತು. ಹಾಗೆ ಎಷ್ಟು ದುಡ್ಡು ಕೊಟ್ಟರು ಕೂಡ ಈ ಥರ ಒಂದು ಗಿಫ್ಟ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಅವ್ರ ಪ್ರೀತಿ ಕೂಡ ತುಂಬಿಸಿ ನನಗೋಸ್ಕರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬಂಗಾರು. ಇನ್ನು ನಮ್ಮನೆಯ ತುಂಟಿ ನನ್ನ ಚಿಕ್ಕ ಮಗಳು ನೋಡ್ತಾ ಇರ್ಬೋದು. ಅವ್ರ ಅಕ್ಕ ನನಗೆ ಒಂದೊಂದೇ ಗಿಫ್ಟ್ ಕೊಡ್ತಾ ಇದ್ರೆ ಅವಳ ಮುಖ ಒಂಥರ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗ್ತಿತ್ತು. ಯಾಕಂದರೆ ನನಗಿಂತ ನಮ್ಮ ಅಕ್ಕ ಚೆನ್ನಾಗಿರೋ ಗಿಫ್ಟ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾಳೆ ಅಂತ. ಆದರೂ ನಾನು ಇಲ್ಲಪ್ಪ, ಅಕ್ಕನಿಗಿಂತ ನಿಂದೆ ಬೆಸ್ಟ್ ಗಿಫ್ಟ್ ಅಂತ ಹೇಳಿದ್ಮೇಲೆ ಸಮಾಧಾನ ಆಯಿತು. ಈ ಥರ ಪುಟ್ಟು ವಯಸ್ಸಲ್ಲೇ ಏನೋ ಒಂದು ಕ್ರಿಯೇಟಿವ್ ಆಗಿ ಮಾಡ್ತಾರಲ್ವ, ಅದು ನೋಡೋಕ್ಕೆ ಖುಷಿ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಅವಳು ಎಕ್ಸ್ಪ್ಲೈನ್ ಮಾಡಿದ್ಲು, ಅಮ್ಮ ಇದು ವೇಸ್, ಈ ಸ್ಟಾರ್ ಬಂದು ನೀವು, ಇದರಿಂದ ಹೂವು ಬೆಳೆದಿದ್ದಲ್ವ, ಇದು ಮೂರು ನಾವು, ನಾನು, ನಮ್ಮ ಅಕ್ಕ ಮತ್ತು ಪಪ್ಪ ಅಂತ ಹೇಳ್ಬಿಟ್ಟು ಹ್ಯಾಪಿ ಮದರ್ಸ್ ಡೇ ಅಮ್ಮ, ಐ ಲವ್ ಯು, ಯು ಆರ್ ದ ಬೆಸ್ಟ್ ಮಾಮ್ ಅಂತ ಹೇಳ್ಬಿಟ್ಟು ಕೊಟ್ಲು. ಒಂಥರ ಕಣ್ಣಲ್ಲಿ ನೀರೇ ಬಂತು. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ನೋಡ್ತಾ ಇರ್ಬೋದು, ಎಲ್ಲ ಕಡೆ ಸ್ಟಾರ್ ಹಾಕಿದ್ದಾಳೆ. ಆ ಸ್ಟಾರ್ ನಾನಂತೆ. ಫಸ್ಟು ಬ್ರೇಸ್ಲೆಟ್ ಕೊಟ್ಬಿಟ್ಟಿದ್ಲು, ಬಟ್ ಅವ್ರ ಅಕ್ಕ ಲಾಸ್ಟಲ್ಲಿ ನನ್ನ ಕೈಗೆ ಹಾಕಿದ್ದಕ್ಕೆ ಅವಳು ಎತ್ತಿಟ್ಕೊಂಡು ನಾನೇ ಹಾಕ್ತೀನಿ ಅಂತ ಇಟ್ಕೊಂಡಿದ್ಲು. ಈ ಬ್ರೇಸ್ಲೆಟ್ ಮನೆಯಲ್ಲೇ ಇತ್ತು, ಆದರೂ ಕೂಡ ಅಕ್ಕ ಕೊಟ್ಟಿರೋದ್ರಿಂದ ಓಡೋಗಿ ತೊಗೊಂಡು ಬಂದ್ಲು. ಸೊ ನಾನಂತೂ ಅವ್ರ ಅಕ್ಕನಿಗೆ ಹೇಳ್ಬಿಟ್ಟು, ಬೇಜಾರು ಮಾಡ್ಕೊಂಬೇಡಪ್ಪ, ಅವಳದೇ ಚೆನ್ನಾಗಿದೆ ಅಂತ ಹೇಳ್ತೀನಿ ಅಂತ ಹೇಳಿದ್ಮೇಲೆ, ನಿಂದೆ ತುಂಬ ಚೆನ್ನಾಗಿದೆ ಅಂದಮೇಲೆ ತುಂಬಾ ಖುಷಿ ಪಟ್ಲು. ಸ್ಕೂಲಿಂದ ಬಂದಮೇಲೆ ಪ್ರತಿದಿನ ಟೈಮ್ ಸ್ಪೆಂಡ್ ಮಾಡಿ ಇಬ್ಬರು ಕೂಡ ಒಬ್ರಿಗೊಬ್ರು ತೋರಿಸ್ತೀರಾ ಈ ಗಿಫ್ಟ್ನ ರೆಡಿ ಮಾಡಿದ್ದಾರೆ, ಸರ್ಪ್ರೈಸ್ ಅಂತ. ಥ್ಯಾಂಕ್ ಯು. Welcome. ಥ್ಯಾಂಕ್ ಯು. Welcome, Mummy. I hope you liked it. ಎಸ್ I hope you liked my bracelet. ಎಸ್ ಐ ಡು. Whose bracelet did you like more? ಇಬ್ರದ್ದು ಚೆನ್ನಾಗಿದೆ, ಇಬ್ರದ್ದು. No, who is in first place? ಫಸ್ಟ್ ಇಸ್ ದಿಸ್ ಒನ್, Yes! ಸೆಕೆಂಡ್ ಇಸ್ ದಿಸ್ ಒನ್. And I guess that is Papa. ಗಿಫ್ಟ್ ಕೊಡಬೇಕಾದ್ರೆ ಅವ್ರು ಹೇಳಿದ್ವು ಅಂದೆ, ಅಮ್ಮ ನಾವಿನ್ನೂ ಅರ್ನ್ ಮಾಡ್ತಾ ಇಲ್ಲ, ಬಟ್ ದೊಡ್ಡವರಾದ್ಮೇಲೆ ಓದಿ ಕೆಲ್ಸಕ್ಕೆ ಹೋಗಿ ನಿಮಗೆ ಕಾಸ್ಟ್ಲಿ ಗಿಫ್ಟ್ ಕೊಡಿಸ್ತೀವಿ ಅಂತ ಕೇಳ್ಬಿಟ್ಟು ಕಣ್ಣಲ್ಲಿ ನೀರು ಬಂದಿದ್ದಂತೂ ನಿಜ. ಸೊ ನಿಮಗೆಲ್ಲ ಮಕ್ಕಳು ಏನು ಗಿಫ್ಟ್ ಕೊಟ್ಟರು ಅಂತ ಕಮೆಂಟಲ್ಲಿ ತಿಳಿಸಿ.